ನಮಸ್ಕಾರ. ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ರಾಗಿ ಹಿಟ್ಟಿನಿಂದ ತಾಲಿಪಟ್ಟು ಹೇಗೆ ಮಾಡುವುದು ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಈ ಥರ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ನಾನೀಗ ತಾಲಿಪಟ್ಟು ಮಾಡುವುದಕ್ಕೆ 1 ಬಟ್ಲದಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೇನೆ. ಅದಕ್ಕೆ ಒಂದು ಅರ್ಧ ಬಟ್ಲದಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಈಗ ಒಂದು 2 ಉಳ್ಳಾಗಡ್ಡಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿರುವುದು, ಸ್ವಲ್ಪ ಕರಿಬೇವು, ಹಸಿಮೆಣಸಿನ್ಕಾಯಿ ಪೇಸ್ಟು, ಅಜ್ವೈನು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಸ್ವಲ್ಪ ಬಿಸಿಯಾದ ನೀರಿನಿಂದ ನಾವು ಇದನ್ನು ನಾದಬೇಕಾಗತ್ತೆ. ನೋಡಿ, ಸ್ವಲ್ಪ ಮೃದುವಾಗಿ ನಾವು ಹಿಟ್ಟನ್ನು ನಾದಬೇಕು, ತುಂಬ ಗಟ್ಟಿಯಾಗಿ ಏನು ಬೇಡ. ನೋಡಿ, ರಾಗಿ ಹಿಟ್ಟಿನಿಂದ ನಾವು ತಾಲಿಪಟ್ಟು ಮಾಡೋದರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮಕ್ಕಳಂತೂ ಈ ಥರ ಮಾಡೋದರಿಂದ ತುಂಬಾ ಇಷ್ಟಪಡ್ತಾರೆ. ನೋಡಿ, ನಾವು ಎಷ್ಟು ಬೇಕಷ್ಟು ಸ್ವಲ್ಪನೇ ನೀರನ್ನು ಹಾಕ್ತಾ ನಾವು ಹಿಟ್ಟನ್ನು ಕಲಿಸ್ಬೇಕಿಲ್ಲಿ. ನೋಡಿ, ತುಂಬ ಬೇಗನೆ ಆಗುತ್ತೆ. ನಾವು ತುಂಬ ಸೊಪ್ಪು ಅದು ಇದು ಏನೂ ಹಾಕಿಲ್ಲ, ನಾನು ಸಿಂಪಲ್ಲಾಗಿ ಉಳ್ಳಾಗಡ್ಡಿಯನ್ನು ಹಾಕಿ ಮಾಡಿರುವುದು. ನೋಡಿ, ಇಷ್ಟು ಮೆತ್ತಗೆ ಇದ್ದರೆ ಸಾಕು, ತುಂಬ ಗಟ್ಟಿ ಮಾಡಲು ಹೋಗಬೇಡಿ. ಈಗ ತಾಲಿಪಟ್ಟನ್ನು ನಾನು ಇಲ್ಲಿ ಹೇಗೆ ತಟ್ಟುವುದು ಅಂತ ತೋರಿಸ್ತೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಉಳ್ಳೆಯನ್ನು ಮಾಡಿ, ಈಗ ಇದಕ್ಕೆ ನಾನಿಲ್ಲಿ ಒಂದು ಹಾಳೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ತಟ್ತಾ ಇರೋದು. ನೋಡಿ, ನಾವು ಹಿಟ್ಟು ತುಂಬಾ ಮೃದುವಾಗಿ ನಾದಿದ್ದೇವಲ್ಲ, ಅದಕ್ಕಾಗಿ ನಾವು ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನಾವು ಇದನ್ನು ಮಾಡ್ಕೋಬಹುದು. ನೋಡಿ, ದಪ್ಪ ಮಾಡಿದರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ನಾವು ತೆಳ್ಳಗೆ ಮಾಡೋದರಿಂದ ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ, ಹಿಟ್ಟು ನಾವು ಮೆತ್ತಗೆ ನಾದಬೇಕು. ತಾಲಿಪಟ್ಟಿ ಮಾಡೋದಾದರೆ ತುಂಬ ಗಟ್ಟಿಯಾಗಿ ನಾದಲು ಹೋಗಬೇಡಿ, ಬೇಗ ಬೇಗ ತಟ್ಟಲು ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಮೆತ್ತಗೆ ನಾದಿ ಹಿಟ್ಟನ್ನು, ಆಗ ಚೆನ್ನಾಗಾಗತ್ತೆ. ಮಧ್ಯಾಹ್ನದ ಊಟಕ್ಕೆ ನೀವು ತುಂಬಾ ಬೇಗನೆ ನಾವು ಇದನ್ನು ಮಾಡಬಹುದು. ನೋಡಿ, ಇಲ್ಲಿ ಹಂಚು ಬಿಸಿಯಾಗಿದೆ, ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವು ಈ ಥರ ಹಾಳೆಯಿಂದನೇ ಡೈರೆಕ್ಟಾಗಿ ಹಾಕಿಬಿಡ್ಬೋದು. ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾವು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಮತ್ತು ನೋಡಿ, ಮೇಲಿನ ಭಾಗ ಎಲ್ಲವೂ ಚೆನ್ನಾಗಿ ಬೈದ ನಂತರ ನಾವು ಇದನ್ನು ತಿರುವು ಹಾಕಬೇಕು. ಆದಷ್ಟು ನಾವು ಮೀಡಿಯಮ್ ಉರಿಯಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಬೇಯಿಸಬೇಕಾಗತ್ತೆ. ನೋಡಿ, ಮೇಲ್ಗಡೆಯೂ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿ 2 ಸೈಡು ಚೆನ್ನಾಗಿ ಬೇಯಿಸಿ. ನೋಡಿ, ಬಿಸಿ ಬಿಸಿಯಾದ ರಾಗಿ ತಾಲಿಪಟ್ಟು ರೆಡಿ. ತುಂಬಾ ಚೆನ್ನಾಗಾಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ಥ್ಯಾಂಕ್ ಯು.